ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಈ ವಿಡಿಯೋದಲ್ಲಿ ನಾವು ಸೆಮಿಕಂಡಕ್ಟರ್ ಡಯೋಡ್ ಇನ್ ಫಾರ್ವರ್ಡ್ ಬಯಾಸ್ ಅಥವಾ ರಿವರ್ಸ್ ಬಯಾಸಲ್ಲಿ ಕೇಳುವಂತಹ ಎಲ್ಲ ವೈವಾ ಕ್ವಶನ್ಸ್ ವಿತ್ ಸಲ್ಯೂಷನನ್ನು ಡಿಸ್ಕಸ್ ಮಾಡೋಣ. ಸೊ ನಿಮಗೆ ಫಾರ್ವರ್ಡ್ ಬಯಾಸ್ ಆದರೂ ಆಗಿರಲಿ, ರಿವರ್ಸ್ ಬಯಾಸ್ ಆದರೂ ಆಗಿರಲಿ, ವೈವಾ ಕ್ವಶನ್ ರಿಮೈನ್ಸ್ ದ ಸೇಮ್. ಸೊ ಫಸ್ಟು ಏಮ್ ಆಫ್ ದ ಎಕ್ಸ್ಪೆರಿಮೆಂಟ್ ಬರೀಬೇಕು. ಇದರಲ್ಲಿ 90% ಆಫ್ ದ ಏಮ್ ಏನು, ಟು ಪ್ಲಾಟ್ ದ ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಐ ವಿ ಕ್ಯಾರೆಕ್ಟರಿಸ್ಟಿಕ್ಸ್ ಫಾರ್ ದ ಗಿವನ್ ಸೆಮಿಕಂಡಕ್ಟರ್ ಡಯೋಡ್ ಇನ್ ಫಾರ್ವರ್ಡ್ ಅಥವಾ ರಿವರ್ಸ್ ಬಯಾಸ್ ಅಂತ ಬರೆದು, ಆ್ಯಂಡ್ ಟು ಡಿಟರ್ಮೈನ್ ದ ಕಟಿನ್ ವೋಲ್ಟೇಜ್ ಅಥವಾ ನೀ ವೋಲ್ಟೇಜ್ ಅಂತ ಬರೆದ್ರೆ ಆಗೋಯ್ತು. ಆಪರೇಟರ್ಸ್ ಏನೇನು ಬೇಕು ಅಂತ ಕೇಳಿದ್ರೆ ನಿಮಗೆ ಟ್ರೈನಿಂಗ್ ಕಿಟ್ ಕೊಟ್ಟಿರ್ತಾರೆ. ಯೂಶಲಿ ಮೋಸ್ಟ್ ಆಫ್ ದ ಕಾಲೇಜಸಲ್ಲಿ ಇವಾಗ ಟ್ರೈನಿಂಗ್ ಕಿಟ್ ಇದೆ, ಆಯಿತಾ. ನೀವು ಫಾರ್ವರ್ಡ್ ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್ ಮಾಡೋದಾದರೆ ನಿಮಗೆ ಮಿಲಿ ಆ್ಯಮ್ಮೀಟ್ರ್ ಬೇಕು. ಅದೇ ನಿಮಗೆ ರಿವರ್ಸ್ ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್ ಮಾಡೋದಾದರೆ ಮೈಕ್ರೋ ಆ್ಯಮ್ಮೀಟ್ರ್ ಬೇಕು. ಅಷ್ಟೇ ಆಪರೇಟರ್ಸಲ್ಲಿರೋ ಡಿಫ್ರೆನ್ಸ್, ಆಯಿತಾ. ಸೊ ಫಸ್ಟ್ ನಾವಿವಾಗ ಹಾಗಾದರೆ ಡಿಸ್ಕಸ್ ಮಾಡ್ತಾ ಹೋಗೋಣ. ವಾಟ್ ಈಸ್ ಅ ಸೆಮಿಕಂಡಕ್ಟರ್ ಅಂತ ಕೇಳ್ಬೋದು. ಸೊ ದ ಮೆಟೀರಿಯಲ್ ವಿಚ್ ಕಂಡಕ್ಟ್ಸ್ ಚಾರ್ಜಸ್ ಪಾರ್ಷಲಿ ಇಸ್ ಕಾಲ್ಡ್ ಸೆಮಿಕಂಡಕ್ಟರ್. ಸೊ ಈ ಥರ ಹೇಳಿದ್ರೆ ಆನ್ಸರ್ ಕರೆಕ್ಟಾಗೇ ಇದೆ. ಅಥವಾ ಇನ್ನೂ ಒಂಥರ ಹೇಳ್ಬೋದು, ಮೆಟೀರಿಯಲ್ಸ್ ಹೂಸ್ ಕಂಡಕ್ಟಿವಿಟಿ ಲೈಸ್ ಬಿಟ್ವೀನ್ ದಟ್ ಆಫ್ ಕಂಡಕ್ಟರ್ಸ್ ಆ್ಯಂಡ್ ಇನ್ಸುಲೇಟರ್ಸ್ ಆರ್ ಕಾಲ್ಡ್ ಸೆಮಿಕಂಡಕ್ಟರ್ಸ್ ಅಂತಲೂ ಹೇಳ್ಬೋದು, ಆಯಿತಾ. ಇಲ್ಲ ನಾನು ಬ್ಯಾಂಡ್ ಥಿಯರಿ, ನಾನು 14th ಚಾಪ್ಟರ್ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸಲ್ಲಿ ನಾನು ಫುಲ್ ಕಲ್ತಿದ್ದೀನಿ ಸರ್. ದ ಎನರ್ಜಿ ಬ್ಯಾಂಡ್ ಬಿಟ್ವೀನ್ ದ ವೇಲೆನ್ಸ್ ಬ್ಯಾಂಡ್ ಆ್ಯಂಡ್ ದ ಕಂಡಕ್ಷನ್ ಬ್ಯಾಂಡ್ ಲೈಸ್ ಬಿಟ್ವೀನ್ ದಟ್ ಆಫ್ ಕಂಡಕ್ಟರ್ಸ್ ಆ್ಯಂಡ್ ಇನ್ಸುಲೇಟರ್ಸ್ ಅಂತ ಹೇಳಿದ್ರು ಕರೆಕ್ಟೇ. ಒಟ್ಟಿನಲ್ಲಿ ನಿಮಗೆ ಯಾವುದು ನಿಮಗೆ ಈಸಿಯಾಗಿ ನೆನ್ಪಿಟ್ಕೊಳ್ಳೋಕ್ಕೆ ಸಾಧ್ಯನೋ ಆ ಥರದ್ದನ್ನು ನೆನ್ಪಿಟ್ಕೊಂಡು ಹೇಳಿಬಿಡಿ ಈ ಕ್ವಶನ್ಗೆ, ಆಯಿತಾ. ಅದಾದಮೇಲೆ ಹೌ ಸೆಮಿಕಂಡಕ್ಟರ್ಸ್ ಆರ್ ಡಿಫ್ರೆಂಟ್ ಫ್ರಮ್ ಕಂಡಕ್ಟರ್ಸ್ ಇನ್ ಟರ್ಮ್ಸ್ ಆಫ್ ದೇರ್ ರೆಸಿಸ್ಟೆನ್ಸ್. ಸೆಮಿಕಂಡಕ್ಟರ್ಸ್ಗೂ ಹಾಗೂ ಕಂಡಕ್ಟರ್ಸ್ಗೆ ಬೇಸ್ಡ್ ಆನ್ ರೆಸಿಸ್ಟೆನ್ಸ್ನ ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ ಅಂತ ಕೇಳಿದ್ರೆ, ಇನ್ ಸೆಮಿಕಂಡಕ್ಟರ್ಸ್ ರೆಸಿಸ್ಟೆನ್ಸ್ ಡಿಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಸೊ ಟೆಂಪರೇಚರ್ ರೈಸ್ ಆದಂಗೆ ಇದ್ರ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗುತ್ತೆ. ಯಾವುದ್ರದ್ದು? ಸೆಮಿಕಂಡಕ್ಟರ್ಸ್ದು. ವೆರಾಸ್ ಇನ್ ಕಂಡಕ್ಟರ್ಸ್ ರೆಸಿಸ್ಟೆನ್ಸ್ ಇನ್ಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಅದು ನಾವು ಪ್ರೀವಿಯಸ್ ಕ್ಲಾಸಸ್ಸಲ್ಲೆಲ್ಲ ಡಿಸ್ಕಸ್ ಮಾಡಿದ್ದೀವಿ ಅದನ್ನು, ಅದೇ ಆಯಿತಾ. ಅದಾದಮೇಲೆ ವಾಟ್ ಆರ್ ದ 2 ಟೈಪ್ಸ್ ಆಫ್ ಬಯಾಸಿಂಗ್. ಯಾವ್ಯಾವ ಥರದ ಬಯಾಸ್ ಮಾಡ್ಬೋದು? ಎಕ್ಸ್ಪೆರಿಮೆಂಟಲ್ ಹೆಸರಲ್ಲೇ ಇದೆ, ಫಾರ್ವರ್ಡ್ ಆ್ಯಂಡ್ ರಿವರ್ಸ್ ಬಯಾಸಿಂಗ್ ಅಂತ ಅಲ್ವಾ. ಪಿ ಎನ್ ಜಂಕ್ಷನ್ ಡಯೋಡ್ನ ನೀವು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀರಾ? ಈ ಥರ, ಇದು ಪಿ ಸೈಡು, ಇದು ಎನ್ ಸೈಡು. ಅಕಸ್ಮಾತ್ ಎಲ್ಲಾದರೂ ಪಿ ಸೈಡನ್ನು ಪಾಸಿಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿ ಎನ್ ಸೈಡನ್ನು ನೆಗೆಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿದ್ರೆ ದಿಸ್ ಇಸ್ ಕಾಲ್ಡ್ ಆ್ಯಸ್ ಫಾರ್ವರ್ಡ್ ಬಯಾಸಿಂಗ್ ಅಲ್ವಾ. ಅದೇ ಥರ ನಂತರ ಒಂದು ಪಿ ಎನ್ ಜಂಕ್ಷನ್ ಡಯೋಡ್ ಇದೆ, ಪಿ ಆ್ಯಂಡ್ ಎನ್. ಇಫ್ ಪಿ ಸೈಡ್ ಇಸ್ ಕನೆಕ್ಟೆಡ್ ಟು ದ ನೆಗೆಟಿವ್ ಟರ್ಮಿನಲ್ ಆ್ಯಂಡ್ ಎನ್ ಸೈಡ್ ಇಸ್ ಕನೆಕ್ಟೆಡ್ ಟು ದ ಪಾಸಿಟಿವ್ ಟರ್ಮಿನಲ್, ದಿಸ್ ಕೈಂಡ್ ಆಫ್ ಬಯಾಸಿಂಗ್ ಇಸ್ ಕಾಲ್ಡ್ ಆ್ಯಸ್ ರಿವರ್ಸ್ ಬಯಾಸಿಂಗ್. ಅಷ್ಟೇ, ಎರಡೇ ಕಂಡೀಷನ್, ಆಯಿತಾ. ವಾಟ್ ಡು ಯು ಮೀನ್ ಬೈ ಬಯಾಸಿಂಗ್ ಅ ಡಯೋಡ್? ಏನು ಬಯಾಸಿಂಗ್ ಅಂದರೆ ಏನು ಅಂತ ಕೇಳ್ಬೋದು. ಅಪ್ಲೈಯಿಂಗ್ ಎಕ್ಸ್ಟರ್ನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಡಯೋಡ್ ಇಸ್ ಕಾಲ್ಡ್ ಆಸ್ ಬಯಾಸಿಂಗ್. ಇಷ್ಟೇ ಹೇಳಿದ್ರೆ ಆಗೋಯ್ತು. ವಾಟ್ ಡು ಯು ಮೀನ್ ಬೈ ಫಾರ್ವರ್ಡ್ ಬಯಾಸ್ ಆಫ್ ಎ ಡಯೋಡ್? The diode can be forward biased by connecting the positive terminal of the battery to P region and negative terminal of the battery to N region of the diode. ಇಷ್ಟು ಬರೆದ್ರೆ ಆಗೋಯ್ತು, ಆಯಿತಾ. ನೆಕ್ಸ್ಟ್ ನೋಡೋದಾದರೆ how do you reverse bias a diode? A diode can be reverse biased by connecting the positive terminal of the battery to N region and negative terminal of the battery to P region of the diode. ಸೊ ನಾನು ಏನು ತೋರಿಸಿದೆ ಅದನ್ನು ವರ್ಡ್ಸಲ್ಲಿ ಬರೆದ್ರೆ ಈ ಥರ ಆಗುತ್ತೆ ಅಷ್ಟೇ, ಆಯಿತಾ. ನೆಕ್ಸ್ಟ್ ನೇಮ್ ಒನ್ ಅಪ್ಲಿಕೇಶನ್ ಆಫ್ ಡಯೋಡ್. ಅಪ್ಲಿಕೇಶನ್ ಆಫ್ ಡಯೋಡಲ್ಲಿ ರೆಕ್ಟಿಫೈಯರ್ ಅಂತ ಒಂದು ನೆನ್ಪಿಟ್ಕೊಳ್ಳಿ, ಬೇಕಾದಷ್ಟು ಆಗೋಯ್ತು, ಆಯಿತಾ. ಇದರಲ್ಲಿ ನೀವು ಥಿಯರಿಲಿ ಕಲ್ತಿದ್ರಿ ಅಲ್ವಾ, ಹಾಫ್ ವೇವ್ ರೆಕ್ಟಿಫೈಯರ್, ಫುಲ್ ವೇವ್ ರೆಕ್ಟಿಫೈಯರ್ ಅಂತ. ನೀವು ಜಸ್ಟ್ ಒಂದು ಟರ್ಮ್ ರೆಕ್ಟಿಫೈಯರ್ ಸರ್ಕ್ಯೂಟಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಸಾಕು, ಆಯಿತಾ. ಅದಾದಮೇಲೆ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅ ಸೆಮಿಕಂಡಕ್ಟರ್ ಡಯೋಡ್ ಆ್ಯಂಡ್ ರೆಸಿಸ್ಟರ್? A resistor offers same resistance when current flows through it in both the direction. ಅಂದರೆ ಇವಾಗ ಒಂದು ರೆಸಿಸ್ಟರ್ ಹಿಂಗಿದೆ. ಸೊ ಇದು ಒಂದು 10 ಓಮ್ ರೆಸಿಸ್ಟರ್ ಅಂದ್ಕೊಳ್ಳೋಣ. ಕರೆಂಟ್ ಈ ಕಡೆಯಿಂದ ಫ್ಲೋ ಆದರೂ 10 ಓಮ್ ಅಷ್ಟೇ ನಿಮಗೆ ರೆಸಿಸ್ಟೆನ್ಸ್ ಆಫರ್ ಮಾಡುತ್ತೆ, ಈ ಕಡೆಯಿಂದ ಕರೆಂಟ್ ಫ್ಲೋ ಆದರೂ 10 ಓಮ್ ಅಷ್ಟೇ ರೆಸಿಸ್ಟೆನ್ಸ್ ಆಫರ್ ಮಾಡುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ಡೈರೆಕ್ಷನ್. ಅದು ರೆಸಿಸ್ಟರ್ ಕೆಲಸ, ಆಯಿತಾ.
ಬಟ್ ಡಯೋಡ್ ಆಫರ್ಸ್ ಲೋ ರೆಸಿಸ್ಟೆನ್ಸ್ ವೆನ್ ಕರೆಂಟ್ ಫ್ಲೋಸ್ ಇನ್ ಒನ್ ಡೈರೆಕ್ಷನ್. ಯಾವಾಗ ಲೋ ರೆಸಿಸ್ಟೆನ್ಸ್ ಆಫರ್ ಮಾಡುತ್ತೆ ಅಂದರೆ ಒಂದು ಡಯೋಡು ಫಾರ್ವರ್ಡ್ ಬಯಾಸ್ ಆಗಿದ್ದಾಗ ಲೋ ರೆಸಿಸ್ಟೆನ್ಸ್ ಆಫರ್ ಮಾಡುತ್ತೆ. ಅದೇ ಥರ ಇಟ್ ಆಫರ್ಸ್ ಹೈ ರೆಸಿಸ್ಟೆನ್ಸ್ ವೆನ್ ಕರೆಂಟ್ ಫ್ಲೋಸ್ ಇನ್ ದ ಆಪೋಸಿಟ್ ಡೈರೆಕ್ಷನ್, ಅಥವಾ ರಿವರ್ಸ್ ಬಯಾಸ್ ಆದಾಗ ಹೈ ರೆಸಿಸ್ಟೆನ್ಸ್ನ ಇದು ಆಫರ್ ಮಾಡುತ್ತೆ. ಆಯಿತಾ. ನೆಕ್ಸ್ಟ್ ನೋಡೋದಾದರೆ ವಾಟ್ ಡು ಯು ಮೀನ್ ಬೈ ಕಟ್ ಇನ್ ವೋಲ್ಟೇಜ್ ಅಥವಾ ನೀ ವೋಲ್ಟೇಜ್ ಅಂತ ಕೇಳ್ತಾರೆ. ಆಯಿತಾ. ನೀವು ಫಾರ್ವರ್ಡ್ ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್ ಮಾಡಿದಾಗ ವೋಲ್ಟೇಜನ್ನು ಎಕ್ಸ್ ಆ್ಯಕ್ಸಿಸಲ್ಲಿ ಹಾಕೋತೀರಾ, ಕರೆಂಟ್ ಇನ್ ಮಿಲಿ ಆ್ಯಂಪಿಯರ್ಸ್ನ ವೈ ಆ್ಯಕ್ಸಿಸಲ್ಲಿ ಹಾಕೋತೀರಲ್ವಾ, ಆವಾಗ ಈ ಥರ ಒಂದು ಕರ್ವ್ ಬಂದಿರುತ್ತೆ. ಯಾವುದೋ ಒಂದು ಪಾಯಿಂಟಲ್ಲಿ ಶಾರ್ಪಾಗಿ ಕರೆಂಟು ಇನ್ಕ್ರೀಸ್ ಆಗಿರುತ್ತೆ. ಈ ವೋಲ್ಟೇಜನ್ನೇ ಕಟ್ ಇನ್ ವೋಲ್ಟೇಜ್ ಅಥವಾ ನೀ ವೋಲ್ಟೇಜ್ ಅಂತ ಕರೆಯೋದು. ಆಯಿತಾ. ಸೊ ನೋಡಿ, ಅದಕ್ಕೇನು ಹೇಳಬೇಕು, ದ ಫಾರ್ವರ್ಡ್ ವೋಲ್ಟೇಜ್ ಬಿಯಾಂಡ್ ವಿಚ್ ಕರೆಂಟ್ ಇನ್ಕ್ರೀಸಸ್ ರ್ಯಾಪಿಡ್ಲಿ ವಿತ್ ವೋಲ್ಟೇಜ್ ಇಸ್ ಕಾಲ್ಡ್ ಕಟ್ ಇನ್ ವೋಲ್ಟೇಜ್ ಅಥವಾ ನೀ ವೋಲ್ಟೇಜ್ ಅಂತ ಹೇಳೋದು. ಆಯಿತಾ. ನೆಕ್ಸ್ಟ್, ವಾಟ್ ಈಸ್ ದ ಆರ್ಡರ್ ಆಫ್ ಕರೆಂಟ್ ಇನ್ ಫಾರ್ವರ್ಡ್ ಬಯಾಸ್. ಸೊ ಫಾರ್ವರ್ಡ್ ಬಯಾಸಲ್ಲಿ ಇದ್ದಾಗ ಕರೆಂಟು ಯಾವ ಆರ್ಡ್ರಲ್ಲಿ ಇರುತ್ತೆ ಹೇಳಿದ್ದೀವಿ, ಮಿಲಿ ಆ್ಯಮ್ಮೀಟರ್ ತಾನೇ ಕನೆಕ್ಟ್ ಮಾಡೋದು, ಸೊ ಮಿಲಿ ಆ್ಯಮ್ಸಲ್ಲಿ ಇರುತ್ತೆ. ಆಯಿತಾ. ಅದೇ ಥರ ರಿವರ್ಸ್ ಬಯಾಸಲ್ಲಿ ಕನೆಕ್ಟ್ ಮಾಡಿದ್ರೆ ಯಾವ ಆರ್ಡ್ರಲ್ಲಿರುತ್ತೆ, ಮೈಕ್ರೋ ಆ್ಯಮ್ಸಲ್ಲಿ ಇರುತ್ತೆ. ಯಾವ ಆಪರೇಟರ್ಸ್ ಯೂಸ್ ಮಾಡಿದ್ದೀರಾ ಅದ್ರ ತಕ್ಕಂತೆ ಅದರ ಆರ್ಡ್ರನ್ನ ಹೇಳಿದ್ರೆ ಆಗೋಯ್ತು. ಆಯಿತಾ. ಅದಾದಮೇಲೆ ವಾಟ್ ಇಸ್ ರಿವರ್ಸ್ ಸ್ಯಾಚುರೇಷನ್ ಕರೆಂಟ್. ಸೊ ರಿವರ್ಸ್ ಬಯಾಸ್ ಕಂಡೀಷನಲ್ಲಿ ಗ್ರಾಫು, ಸೊ ವೋಲ್ಟೇಜ್ ಹಿಂಗೆ ತೊಗೊಂಡಿರ್ತೀರಾ, ಕರೆಂಟ್ ಇನ್ ಮೈಕ್ರೋ ಆ್ಯಮ್ಸ್ ನೆಗೆಟಿವ್ ವೈ ಆಕ್ಸಿಸಲ್ಲಿ ತೊಗೊಂಡಿರ್ತೀರಾ, ಸೊ ಹಿಂಗೆ ಬಂದಿರುತ್ತೆ. ಇಲ್ಲೆಲ್ಲೋ ಸ್ಯಾಚುರೇಷನ್ ಕರೆಂಟ್ ಅಂತ ಹಿಂಗೆಲ್ಲೋ ಮಾಡಿರ್ತೀರ ಅಲ್ವಾ, ಇಲ್ಲಿ ಸ್ಯಾಚುರೇಷನ್ ಆಗಿರುತ್ತೆ ಅಲ್ವಾ. ಸೊ ಅದೇ ವಾಟ್ ಇಸ್ ರಿವರ್ಸ್ ಸ್ಯಾಚುರೇಷನ್ ಕರೆಂಟ್. ಇನ್ ರಿವರ್ಸ್ ಬಯಾಸ್ ಆಫ್ ದ ಡಯೋಡ್ ದ ಕರೆಂಟ್ ಆಲ್ಮೋಸ್ಟ್ ರಿಮೇನ್ಸ್ ಕಾನ್ಸ್ಟೆಂಟ್ ವಿತ್ ಚೇಂಜ್ ಇನ್ ವೋಲ್ಟೇಜ್. ದಿಸ್ ಇಸ್ ಕಾಲ್ಡ್ ಆಸ್ ರಿವರ್ಸ್ ಸ್ಯಾಚುರೇಷನ್ ಕರೆಂಟ್. ಅಷ್ಟೇ, ಮುಗ್ದೋಯ್ತು. ವಾಟ್ ಹ್ಯಾಪನ್ಸ್ ಟು ದ ಜಂಕ್ಷನ್ ರೆಸಿಸ್ಟೆನ್ಸ್ ಆಫ್ ದ ಡಯೋಡ್ ವೆನ್ ಇಟ್ ಇಸ್ ಫಾರ್ವರ್ಡ್ ಬಯಾಸ್ಡ್. ಏನಾಗಿರುತ್ತೆ ಫಾರ್ವರ್ಡ್ ಬಯಾಸಲ್ಲಿ ರೆಸಿಸ್ಟೆನ್ಸು, ಸೊ ಇಟ್ ಡಿಕ್ರೀಸಸ್ ಅಥವಾ ಕಮ್ಮಿ ಇರುತ್ತೆ, ಲೋ ರೆಸಿಸ್ಟೆನ್ಸ್ ಇರುತ್ತೆ. ವಾಟ್ ಹ್ಯಾಪನ್ಸ್ ಟು ದ ಜಂಕ್ಷನ್ ರೆಸಿಸ್ಟೆನ್ಸ್ ಆಫ್ ದ ಡಯೋಡ್ ವೆನ್ ಇಟ್ ಇಸ್ ರಿವರ್ಸ್ ಬಯಾಸ್ಡ್. ಜಂಕ್ಷನ್ ರೆಸಿಸ್ಟೆನ್ಸ್ ಏನಾಗುತ್ತೆ ರಿವರ್ಸ್ ಬಯಾಸ್ ಆದಾಗ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ನಮಗೆ ಕರೆಂಟು ತುಂಬ ಮೈಕ್ರೋ ಆ್ಯಮ್ಸಲ್ಲಿ ಬರೋದು, ರೆಸಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದನೇ. ಆಯಿತಾ. ಅದಾದಮೇಲೆ ಮೆನ್ಷನ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇನ್ ಪಿ ಟೈಪ್ ಆ್ಯಂಡ್ ಎನ್ ಟೈಪ್ ಸೆಮಿಕಂಡಕ್ಟರ್ಸ್. ಪಿ ಟೈಪ್ ಸೆಮಿಕಂಡಕ್ಟರಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಯಾವುದು ಅಂದರೆ ಹೋಲ್ಸು. ಪಿ ಟೈಪಲ್ಲಿ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅಂದರೆ ಯಾವುದು ಎಲೆಕ್ಟ್ರಾನ್ಸು. ಅದೇ ಥರ ಎನ್ ಟೈಪಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಯಾವುದು ಅಂತ ಕೇಳಿದ್ರೆ ಎಲೆಕ್ಟ್ರಾನ್ಸು, ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಯಾವುದು ಅಂತ ಕೇಳಿದ್ರೆ ಹೋಲ್ಸು. ಇಷ್ಟು ನೆನ್ಪಿಟ್ಕೊಂಡಿದ್ದರೆ ಸಾಕು. ಆಯಿತಾ. ವಾಟ್ ಇಸ್ ಬ್ರೇಕ್ ಡೌನ್ ವೋಲ್ಟೇಜ್. ಇವಾಗ ಹೇಳಿದ್ನಲ್ಲ, ರಿವರ್ಸ್ ಬಯಾಸ್ ಕಂಡೀಷನಲ್ಲಿ ಸ್ಯಾಚುರೇಷನ್ ಹಿಂಗಾಗಿರುತ್ತೆ, ಯಾವುದೋ ಒಂದು ಪಾಯಿಂಟಲ್ಲಿ ಇನ್ಕ್ರೀಸ್ ಆಗುತ್ತೆ. ಸೊ ಆ ಇನ್ಕ್ರೀಸ್ ಆಗೋ ಪಾಯಿಂಟನ್ನು ಬ್ರೇಕ್ ಡೌನ್ ವೋಲ್ಟೇಜ್ ಅಂತ ಹೇಳ್ತಾರೆ. ಅದನ್ನು ಇವಾಗ ಡಿಫೈನ್ ಮಾಡೋಣ. ಇಟ್ ಇಸ್ ವೆರಿ ಹೈ ವೋಲ್ಟೇಜ್ ಅಟ್ ವಿಚ್ ದ ಕರೆಂಟ್ ರೈಸಸ್ ಶಾರ್ಪ್ಲಿ ಇನ್ ದ ರಿವರ್ಸ್ ಬಯಾಸ್ಡ್ ಕಂಡೀಷನ್. ಈ ಗ್ರಾಫ್ ಬರೋದು ರಿವರ್ಸ್ ಬಯಾಸ್ ಕಂಡೀಷನಲ್ಲಲ್ವಾ, ನೆಗೆಟಿವ್ ಇದು ಥರ್ಡ್ ಕ್ವಾಡ್ರೆಂಟಲ್ಲಿ ಗ್ರಾಫ್ ಹಾಕ್ತಿರಲ್ಲ. ಸೊ ಅದು ರಿವರ್ಸ್ ಬಯಾಸ್ ಕಂಡೀಷನ್ನಿಂದು ರಿವರ್ಸ್ ಬಯಾಸ್ ವೋಲ್ಟೇಜಿನ ಡೆಫಿನೇಷನ್ ಆಯಿತು. ಅದಾದಮೇಲೆ ವಾಟ್ ಆರ್ ದ 3 ಟೈಪ್ಸ್ ಆಫ್ ಮೆಟೀರಿಯಲ್ಸ್ ಬೇಸ್ಡ್ ಆನ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಇದು ಬ್ಯಾಂಡ್ ಥಿಯರಿ ಬೇಸಿಸ್ ಮೇಲೆ ಈ ಕ್ವಶನನ್ನು ಕೇಳೋತಿರೋದು. ಸೊ ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಆ್ಯಂಡ್ ಸೆಮಿ ಕಂಡಕ್ಟರ್ಸ್ ಆರ್ ದ 3 ಟೈಪ್ ಆಫ್ ಮೆಟೀರಿಯಲ್ಸ್ ಬೇಸ್ಡ್ ಆನ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಅಥವಾ ಬೇಸ್ಡ್ ಆನ್ ದ ಬ್ಯಾಂಡ್ ಥಿಯರಿ ಅಂತಲೂ ಬೇಕಾದರೂ ಹೇಳಬಹುದು, ತೊಂದರೆ ಇಲ್ಲ. ಅವ್ರು ಹೆಂಗೆ ಬೇಕಾದ್ರೂ ಕ್ವಶನ್ ಕೇಳಿ ನೀವು ಅದೇ ಥರ ಉತ್ತರ ಕೊಡಿ ಅಷ್ಟೇ. ಆಯಿತಾ. ನೆಕ್ಸ್ಟು ವಾಟ್ ಈಸ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇಸ್ ಅ ಮೆಷರ್ ಆಫ್ ಹೌ ಸ್ಮೂತ್ಲಿ ಅ ಬಾಡಿ ಅಲೋಸ್ ಕರೆಂಟ್ ಟು ಮೂವ್ ಥ್ರೂ ಇಟ್. ಸೊ ಕಂಡಕ್ಟಿವಿಟಿ ನೀವು I/V ಅಂತ ಹೇಳಿದ್ರು ಆಗತ್ತೆ, R=V/I ಅಲ್ವಾ, ಅದ್ರ ಉಲ್ಟಾ ಅಷ್ಟೇ. ಸೊ ವಾಟ್ ಇಸ್ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್. An intrinsic semiconductor is a pure semiconductor that does not possess any significant dopant species. This is also called an I-type semiconductor or undoped semiconductor. ಪ್ಯೂರ್ ಸೆಮಿಕಂಡಕ್ಟರ್ನ ಯೂಶಲಿ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಅಂತ ಕರೀತಾರೆ. ಆಯಿತಾ. ನೆಕ್ಸ್ಟ್, ವಾಟ್ ಈಸ್ ಅನ್ extrinsic semiconductor. An extrinsic semiconductor is an impure semiconductor that possesses significant dopant species. ಸೊ ಇಂಪ್ಯೂರ್ ಸೆಮಿಕಂಡಕ್ಟರ್ಸ್ ಅಥವಾ ಸ್ವಲ್ಪ ಇಂಪ್ಯೂರಿಟೀಸ್ನ ನಾನು ಒಂದು ಪ್ಯೂರ್ ಸೆಮಿಕಂಡಕ್ಟರ್ಗೆ ಆ್ಯಡ್ ಮಾಡಿದ್ರೆ ಅದು ಎಕ್ಸ್ಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಆಗತ್ತೆ ಅಂತಲೂ ಬೇಕಾದರೆ ನೀವು ಹೇಳಬಹುದು. ಆಯಿತಾ. ನಿಮ್ಮ
ಇಂಗ್ಲೀಷ್ ವರ್ಡ್ಸ್ ಹೆಂಗಾದರೂ ಯೂಸ್ ಮಾಡಿ. ಸೈನ್ಸ್ ಟೀಚರ್ಸ್ಗೆ ನೀವು ಹೇಳೋದನ್ನ ಅರ್ಥ ಆದರೆ ಸಾಕು, ನಿಮಗೆ ಮಾರ್ಕ್ಸ್ ಸಿಗತ್ತೆ. ಅರ್ಥ ಆಗದೇ ಇರೋ ಥರ ಹೇಳೋಕ್ಕೆ ಹೋಗಬೇಡಿ ಅಷ್ಟೇ, ಆಯಿತಾ? ನೀವು ಕನ್ಫ್ಯೂಸ್ ಆಗಿ ಅವ್ರಿಗೂ ಕನ್ಫ್ಯೂಸ್ ಮಾಡಬೇಡಿ, ಅವಾಗ ಮಾರ್ಕ್ಸ್ ಹೊರಟೋಗುತ್ತೆ. ಆಯಿತಾ? ಸೊ ಫಸ್ಟು ನಿಮಗೆ ಕ್ಲಿಯಾರಿಟಿ ಇರಲಿ, ಏನು ಹೇಳ್ತಾ ಇದ್ದೀವಿ, ಯಾಕೆ ಹೇಳ್ತಾ ಇದ್ದೀವಿ ಅಂತ ಕ್ಲಿಯಾರಿಟಿ ಇರಲಿ, ಆಯಿತಾ? ಸೊ ನೆಕ್ಸ್ಟ್, ವಾಟ್ ಈಸ್ ಎನ್ ಎನ್ ಟೈಪ್ ಸೆಮಿಕಂಡಕ್ಟರ್? ಇವಾಗ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಅಂದರೆ ಪ್ಯೂರ್ ಸೆಮಿಕಂಡಕ್ಟರ್ ಅಂತ ಗೊತ್ತಾಯಿತು, ಆಯಿತಾ? ಎಕ್ಸ್ಟ್ರೆನ್ಸಿಕ್ ಅಂತ ಹೇಳಿದ್ರೆ ಇಂಪ್ಯೂರ್ ಅಂತ ಗೊತ್ತಾಯಿತು. ಈಗ ಪ್ಯೂರ್ ಸೆಮಿಕಂಡಕ್ಟರ್ನ ತಗೊಂಡು ಅದಕ್ಕೆ ನಾನು ಸರ್ಟನ್ ಟೈಪ್ ಆಫ್ ಇಂಪ್ಯೂರಿಟೀಸ್ನ ಆ್ಯಡ್ ಮಾಡಿದ್ರೆ ನನಗೆ 2 ಥರ ಸೆಮಿಕಂಡಕ್ಟರ್ ಬರುತ್ತೆ. ದಟ್ ಈಸ್ ಇದರ್ ಐ ವಿಲ್ ಗೆಟ್ ಎನ್ ಟೈಪ್ ಸೆಮಿಕಂಡಕ್ಟರ್ ಆರ್ ಪಿ ಟೈಪ್ ಸೆಮಿಕಂಡಕ್ಟರ್, ಆಯಿತಾ? ಇದರಲ್ಲಿ ಎನ್ ಟೈಪ್ ಸೆಮಿಕಂಡಕ್ಟರ್ ಅಂದರೆ ಏನು? ಎನ್ ಟೈಪ್ ಸೆಮಿಕಂಡಕ್ಟರ್ ಇಸ್ ಎ ಟೈಪ್ ಆಫ್ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಡೋಪ್ಡ್ ವಿತ್ ಯೂಸಿಂಗ್ ಆರ್ಸೆನಿಕ್, ಆ್ಯಂಟಿಮೊನಿ ಆರ್ ಫಾಸ್ಫರಸ್ ಆ್ಯಸ್ ಆ್ಯನ್ ಇಂಪ್ಯೂರಿಟಿ. ಇದಕ್ಕೆ ಯೂಶಲಿ ಪೆಂಟಾವೇಲೆಂಟ್ ಇಂಪ್ಯೂರಿಟಿ ಆ್ಯಡ್ ಮಾಡಿದ್ರೆ ನಮಗೆ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ ತೊಗೊಂಡು ಪೆಂಟಾವೇಲೆಂಟ್ ಇಂಪ್ಯೂರಿಟಿನ ಆ್ಯಡ್ ಮಾಡಿದ್ರೆ ನನಗೆ ಎನ್ ಟೈಪ್ ಸೆಮಿಕಂಡಕ್ಟರ್ ಬರುತ್ತೆ, ಆಯಿತಾ? ಅದೇ ಥರ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್ನ ತೊಗೊಂಡು ನಾನು ಟ್ರೈವೇಲೆಂಟ್ ಇಂಪ್ಯೂರಿಟಿನ ಆ್ಯಡ್ ಮಾಡಿದ್ರೆ ನನಗೆ ಆವಾಗ ಪಿ ಟೈಪ್ ಸೆಮಿಕಂಡಕ್ಟರ್ ಬರುತ್ತೆ ಅಷ್ಟೇ, ಆಯಿತಾ? ಇನ್ನೊಂದು ಕ್ವಶನ್ ಮಿಸ್ ಆಗಿದೆ ಇದರಲ್ಲಿ, ಇರಲಿ. ಸೊ ವಾಟ್ ಈಸ್ ಮೆಂಟ್ ಬೈ ಡೋಪಿಂಗ್? ಡೋಪಿಂಗ್ ಅಂದರೆ ಏನು? ಡೋಪಿಂಗ್ ಇಸ್ ದ ಪ್ರಾಸೆಸ್ ಆಫ್ ಡೆಲಿಬ್ರೇಟ್ಲಿ ಆ್ಯಡಿಂಗ್ ಅಪ್ರೋಪ್ರಿಯೇಟ್ ಇಂಪ್ಯೂರಿಟೀಸ್ ಟು ಅ ಪ್ಯೂರ್ ಸೆಮಿಕಂಡಕ್ಟರ್. ನಿಮಗೆ ಯಾವ ಥರದ್ದು ಎಕ್ಸ್ಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಬೇಕು ಆ ಥರದ್ದು ಇಂಪ್ಯೂರಿಟಿನ ಆ್ಯಡ್ ಮಾಡಿದರೆ ನಮಗೆ ಬರುತ್ತಲ್ಲ, ಅದಕ್ಕೆ ನಮಗೆ ಎಕ್ಸ್ಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಅಂತ ಹೇಳ್ತೀವಿ. ಈ ಪ್ರೊಸೆಸ್ ಆಫ್ ಆ್ಯಡಿಂಗ್ನ, ಇಂಪ್ಯೂರಿಟೀಸ್ನ ಆ್ಯಡ್ ಮಾಡ್ತೀವಲ್ಲ, ಈ ಪ್ರಾಸೆಸ್ಗೆ ನಾವು ಡೋಪಿಂಗ್ ಅಂತ ಕರಿತೀವಿ, ಆಯಿತಾ? ಅದಾದಮೇಲೆ ವಾಟ್ ಈಸ್ ಮೆಂಟ್ ಬೈ ಎ ಜಂಕ್ಷನ್? ಜಂಕ್ಷನ್ ಅಂದರೆ ಏನು? ಒಂದು ಪಿ ಟೈಪು ಒಂದು ಎನ್ ಟೈಪನ್ನು ಜಾಯಿನ್ ಮಾಡ್ತೀವಲ್ಲ, ಜಾಯಿನ್ ಮಾಡಿದಾಗ ಇಲ್ಲೊಂದು ಡಿಪ್ಲೀಷನ್ ರೀಜನ್ ಆಗುತ್ತೆ, ಆಯಿತಾ? ಈ ರೀಜನನ್ನು ಯೂಶಲಿ ಜಂಕ್ಷನ್ ಅಂತ ಕರಿತೇವೆ, ಆಯಿತಾ? ಈಗ ನಿಮ್ಮ ಡೇ ಟು ಡೇ ಲೈಫಲ್ಲಿ ಆ ಜಂಕ್ಷನಿಗೆ ಬಾ, ಈ ಜಂಕ್ಷನಿಗೆ ಬಾ ಅಂತ ಹೇಳ್ತಿರಲ್ಲ, ಏನು ಕನೆಕ್ಷನ್ ಆಫ್ ರೋಡ್ಸ್ ಏನಿರುತ್ತೆ ಅದನ್ನು ಜಂಕ್ಷನ್ ಅಂತ ಕರಿತೀರ ಅಲ್ವಾ? ಅಷ್ಟೇ ಇಲ್ಲೂ 2 ಡಿಫ್ರೆಂಟ್ ಟೈಪ್ ಆಫ್ ಸೆಮಿಕಂಡಕ್ಟರ್ಸನ್ನ ಜಾಯಿನ್ ಎಲ್ಲಿ ಮಾಡಿರ್ತಾರೋ ಅದನ್ನು ಜಂಕ್ಷನ್ ಅಂತ ಕರೀತಾರೆ ಅಷ್ಟೇ. ಜಂಕ್ಷನ್ ಇಸ್ ಅ ಕಾಮನ್ ಸರ್ಫೇಸ್ ಆಫ್ ಪಿ ಆ್ಯಂಡ್ ಎನ್ ಟೈಪ್ ಸೆಮಿಕಂಡಕ್ಟರ್ ಅಂತ ಹೇಳಿ. ವಾಟ್ ಡು ಯು ಮೀನ್ ಬೈ ಅ ಜಂಕ್ಷನ್ ಪೊಟೆನ್ಷಿಯಲ್ ಬ್ಯಾರಿಯರ್? ಸೊ ಇವಾಗ ನಿಮ್ಮ ಎಕ್ಸ್ಪೆರಿಮೆಂಟಲ್ಲೇ ಪಿ ಆ್ಯಂಡ್ ಎನ್ ಟೈಪ್ ಹಿಂಗಿದೆ, ಆಯಿತಾ? ಇದನ್ನು ಇವಾಗ ಫಾರ್ವರ್ಡ್ ಬಯಾಸ್ ಮಾಡ್ತೀನಿ. ಸರ್ಟನ್ ವೋಲ್ಟೇಜ್ ತನಕ ಇದು ಕಂಡಕ್ಟೇ ಮಾಡಲ್ಲ, ಆಮೇಲೆ ಕಂಡಕ್ಟ್ ಮಾಡುತ್ತೆ. ಯಾಕೆಂದರೆ ಈ ಬ್ಯಾರಿಯರಲ್ಲಿ ಒಂದು ಪೊಟೆನ್ಷಿಯಲ್ ಇರುತ್ತೆ, ಯೂಶಲಿ 0.3 ಇಂದ 0.7 ವೋಲ್ಟ್ಸ್ವರೆಗೂ ಇರುತ್ತೆ. ದಟ್ ಡಿಪೆಂಡ್ಸ್ ಆನ್ ಜರ್ಮೇನಿಯಮ್ ಅಥವಾ ಸಿಲಿಕಾನ್ ಯಾವ ಟೈಪ್ ಆಫ್ ಸೆಮಿಕಂಡಕ್ಟರ್ ಮೇಲೆ ಡಯೋಡ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ವೋಲ್ಟೇಜ್ ಬೇರೆ ಬೇರೆ ಇರುತ್ತೆ, ಒಂದೊಂದು ಮ್ಯಾನುಫ್ಯಾಕ್ಚರ್ಡ್ ಡಯೋಡ್ಸ್ಗೆ ಒಂದೊಂದು ಇರುತ್ತೆ. ಇದು ಎಲೆಕ್ಟ್ರಾನಿಕ್ಸ್ ಹುಡುಗರಿಗೆ ಕ್ಲೀನಾಗಿ ಗೊತ್ತಿರುತ್ತೆ, ಬೇರೆ ಹುಡುಗರಿಗೆ ಅಷ್ಟು ಗೊತ್ತಿರಲ್ಲ. ಅವರು ಅಷ್ಟೇ ಡಿಫ್ರೆಂಟ್ ಟೈಪ್ ಆಫ್ ಡಯೋಡ್ ಏನು ಯೂಸ್ ಮಾಡಿರಲ್ಲ, ಒಂದೇ ಟೈಪ್ ಆಫ್ ಡಯೋಡ್ ಇವತ್ತು ತನಕ ಯೂಸ್ ಮಾಡಿರ್ತಾರೆ. ಸೊ ನೋಡೋಣ ನೆಕ್ಸ್ಟ್ ಯಾರು ಇಂಜಿನಿಯರಿಂಗ್ ಇನ್ ಇ ಅಥವಾ ಸಿ ಹೋದರೆ ಅವರು ಒಂದು ಸ್ವಲ್ಪ ಅಡ್ವಾನ್ಸಲ್ಲಿ ಯೂಸ್ ಮಾಡ್ತಾರೆ, ನೋಡೋಣ, ಅವ್ರಿಗೆ ಅವಾಗ ಗೊತ್ತಾಗುತ್ತೆ, ಆಯಿತಾ? ಸೊ ಯೂಶಲಿ ಈ ಇಷ್ಟು ಗ್ಯಾಪ್ ಅಂತೂ ಇರುತ್ತೆ ಒಂದು ಡಯೋಡ್ಗೆ, ಆಯಿತಾ? ಜಂಕ್ಷನ್ ಪೊಟೆನ್ಷಿಯಲ್ ಬ್ಯಾರಿಯರ್ ಇಸ್ ಅ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ ಜಂಕ್ಷನ್ ಟರ್ಮಿನಲ್ಸ್ ಆಫ್ ಸೆಮಿಕಂಡಕ್ಟರ್ಸ್. ಅದು ಸ್ಟ್ಯಾಂಡರ್ಡ್ ಇರುತ್ತೆ, ಅದು ಮ್ಯಾನುಫ್ಯಾಕ್ಚರರ್ಸು ಯೂಶಲಿ ಹೇಳಿರ್ತಾರೆ, ಆಯಿತಾ? ಸೊ ಇಷ್ಟು ಈ ಎಕ್ಸ್ಪೆರಿಮೆಂಟಿನ ವೈವಾ ಕ್ವಶನ್ಸು. ಸೊ ನೀವು ಅವ್ರನ್ನೇ ಕ್ರಾಸ್ ಕ್ವಶನ್ ಮಾಡೋ ಥರ ಆನ್ಸರ್ ಮಾಡೋದಕ್ಕೆ ಹೋಗಬೇಡಿ ಪ್ಲೀಸ್. ಯಾಕೆಂದರೆ ಅವರಿಗೆ ನಿಮಗೆ ಜಾಸ್ತಿ ಗೊತ್ತಿದೆ ಅಂತ ಅನಿಸಿದ್ರೆ ಕ್ವಶನ್ ಮೇಲೆ ಕ್ವಶನ್ ಕೇಳಿ ನಿಮ್ಗೆ 1 ಮಾರ್ಕಾರು ತೆಗಿಯೋ ಸಾಧ್ಯತೆ ಇರುತ್ತೆ. ಸೊ ಅವ್ರು ಎಷ್ಟು ಹೇಳ್ತಾರೋ ಅಷ್ಟಕ್ಕೆ ಆನ್ಸರ್ ಹೇಳಿಬಿಟ್ಟು ಸುಮ್ಮನೆ ಇದ್ದುಬಿಡಿ, ಆಯಿತಾ? ಗೊತ್ತಿಲ್ವಾ, ಸುಮ್ಮನೆ ಆಗಿಬಿಡಿ, ತೊಂದರೆ ಇಲ್ಲ, ಅವ್ರೇನು ಮಾರ್ಕ್ಸ್ ಕಟ್ ಮಾಡಲ್ಲ. ಒಂದು 5 ಕ್ವಶನ್ ಹೇಳಿ ಒಂದು ಹೇಳಲಿಲ್ಲ ಅಂದರೆ ಯಾವ ಎಕ್ಸ್ಟರ್ನಲ್ಸು ಮಾರ್ಕ್ಸ್ ಕಟ್ ಮಾಡೋದಿಲ್ಲ. ಓವರ್ ಸ್ಮಾರ್ಟ್ನೆಸ್ ತೋರಿಸೋದಕ್ಕೆ ಹೋಗಬೇಡಿ ವೈವಾದಲ್ಲಿ, ಆಯಿತಾ? ಸೈಲೆಂಟಾಗಿರಿ, ಪೊಲೈಟಾಗಿರಿ, ಸಾಕು, ಫುಲ್ ಮಾರ್ಕ್ಸ್ ಬರುತ್ತೆ. ನಿಮಗೆ ಇದಕ್ಕಿಂತ ಹೆಚ್ಚಿನ ಸಪೋರ್ಟ್ ನಮ್ಮ ಕಡೆಯಿಂದ ಬೇಕಾದರೆ ಇದರ್ ಫಾರ್ ಬೋರ್ಡ್ ಎಕ್ಸಾಮ್ಸ್ ಅಥವಾ CET ನೀಟ್ ಯಾವುದಕ್ಕೆ ಸಪೋರ್ಟ್ ಬೇಕಾದರೂ ಇನ್ಕ್ಲೂಡಿಂಗ್ ಕೌನ್ಸಲಿಂಗ್ ನಮ್ಮಲ್ಲಿ ಅವೈಲಬಿಲಿಟಿ ಇದೆ. ಡೌನ್ಲೋಡ್ ಫಿಸಿಕ್ಸ್ ಪೆಪ್ ಟಾಕ್ ಆ್ಯಪ್ ಫ್ರಮ್ ದ ಗೂಗಲ್ ಪ್ಲೇಸ್ಟೋರ್. ಸೊ ನನ್ನ ನಂಬರ್ನು ನಾನು ಪಿಂಡ್ ಕಮೆಂಟಲ್ಲೂ ಕೊಟ್ಟಿರ್ತೀನಿ. ಸೊ ನಿಮಗೇನಾದರೂ ಸಜೆಷನ್ ಬೇಕು ಅಂತ ಹೇಳಿದ್ರೆ ಯು ಜಸ್ಟ್ ಗಿವ್ ಮೀ ಅ ಕಾಲ್.
I'll try to answer each and every phone call for sure. So that's it for this video, guys. This is your teacher Nagabharana signing off with a smile. I will meet you guys in the next video. Until then, have a nice day. Bye.